ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಕರ್ತವ್ಯ ಇದು ರೀಸೆಂಟ್ ಆಗಿ ಹಿಂದಿ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಸೈಫ್ ಅಲಿ ಖಾನ್, ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ನೆಟ್ಫ್ಲಿಕ್ಸ್ OTT ಪ್ಲಾಟ್ಫಾರ್ಮ್. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ಒಬ್ಬ ಧರ್ಮಗುರು ಅವನ ಆಶ್ರಮದಲ್ಲಿ ಅಪ್ರಾಪ್ತ ವಯಸ್ಸಿನ ಚಿಕ್ಕ ಹುಡುಗರನ್ನ ಇಟ್ಕೊಂಡು ಒಂದು ಮಾಫಿಯಾ ನಡೆಸ್ತಾ ಇರ್ತಾನೆ. ಒಬ್ಳು ಲೇಡಿ ಜರ್ನಲಿಸ್ಟ್ ಗೆ ಈ ಮಾಫಿಯಾದ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ, ಮತ್ತೆ ಅದಕ್ಕೆ ಬೇಕಾದಂತಹ ಎಲ್ಲಾ ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡಿರ್ತಾಳೆ. ಈ ವಿಷಯ ಧರ್ಮಗುರುವಿಗೆ ಅದು ಹೇಗೋ ಗೊತ್ತಾಗುತ್ತೆ. ಒಂದು ರಾತ್ರಿಯ ಮಟ್ಟಕ್ಕೆ ಇನ್ಸ್ಪೆಕ್ಟರ್ ಪವನ್ ಮತ್ತು ಅವನ ಟೀಮಿಗೆ ಆ ಲೇಡಿ ಜರ್ನಲಿಸ್ಟ್ ಕಾರಿಗೆ ಸೆಕ್ಯೂರಿಟಿ ಕೊಡುವಂತಹ ಜವಾಬ್ದಾರಿ ಸಿಕ್ಕಿರುತ್ತೆ. ಆದ್ರೆ ಅದೇ ರಾತ್ರಿನೇ ಯಾರೋ ಇಬ್ರು ದುಷ್ಕರ್ಮಿಗಳು ಇದ್ದಕ್ಕಿದ್ದಂತೆ ಬೈಕ್ ಅಲ್ಲಿ ಫಾಲೋ ಮಾಡ್ಕೊಂಡು ಬಂದು ಆ ಲೇಡಿ ಜರ್ನಲಿಸ್ಟ್ ನ ಇನ್ಸ್ಪೆಕ್ಟರ್ ಪವನ್ ಮತ್ತು ಟೀಮ್ ಸಮ್ಮುಖದಲ್ಲಿನೇ ಶೂಟ್ ಮಾಡಿ ಸಾಯಿಸ್ತಾರೆ. ನಂತರ ಇದೊಂದು ಕ್ಲಿಯರ್ ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಡಿಕ್ಲೇರ್ ಮಾಡ್ತಾರೆ ಮತ್ತು ಇದರ ನೇರ ಹೊಣೆನ ಇನ್ಸ್ಪೆಕ್ಟರ್ ಪವನ್ ಮೇಲೆ ಹಾಕಿ ಸಸ್ಪೆನ್ಷನ್ ಆರ್ಡರ್ ನ ಜಾರಿ ಮಾಡ್ತಾರೆ. ಆದ್ರೆ ಇನ್ಸ್ಪೆಕ್ಟರ್ ಪವನ್ ಈ ಸಸ್ಪೆನ್ಷನ್ ಆರ್ಡರ್ ನ ಎಕ್ಸೆಪ್ಟ್ ಮಾಡೋದಿಲ್ಲ. ಬದಲಿಗೆ ಈ ಲೇಡಿ ಜರ್ನಲಿಸ್ಟ್ ಕಿಲ್ಲಿಂಗ್ ಹಿಂದೆ ಇರುವಂತಹ ಕಾರಣ ಮತ್ತು ವ್ಯಕ್ತಿಗಳನ್ನ ಕೇವಲ ಒಂದೇ ವಾರದಲ್ಲಿ ಕಂಡಿಡಿದು ಅವರಿಗೆ ಶಿಕ್ಷೆ ಕೊಡಿಸೋದಾಗಿ ಶಪಥ ಮಾಡ್ತಾನೆ. ಅಲ್ಲಿಂದ ಇನ್ಸ್ಪೆಕ್ಟರ್ ಪವನ್ಗೆ ತನ್ನ ಈ ಶಪಥವನ್ನ ಈಡೇರಿಸೋದಕ್ಕೆ ಆಗುತ್ತೋ ಇಲ್ವೋ ಅನ್ನೋದೇ ಈ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಸೈಫ್ ಅಲಿ ಖಾನ್ ಆಸ್ ಇನ್ಸ್ಪೆಕ್ಟರ್ ಪವನ್ ಅವರ ಆಕ್ಟಿಂಗ್ ಈ ಒಂದು ಫಿಲ್ಮ್ ಅಲ್ಲಿ ಎಕ್ಸಲೆಂಟ್ ಆಗಿ ಬಂದಿದೆ. ಅವ್ರದೇ ಸ್ಟೈಲ್ ಅಲ್ಲಿ ಆ ರೋಲ್ ಗೆ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಅವ್ರಿಗೆ ಸಿಕ್ಕಿರುವಂತಹ ಅವಕಾಶನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ತುಂಬಾ ರುಟೀನ್ ಆಗಿ ಮಾಡ್ಕೊಂಡಿದ್ದಾರೆ. ಸ್ಟೋರಿ ಮೇಲೆ ವರ್ಕ್ ಮಾಡಿದ್ದಾರೆ ಅಂತ ನನಗೆ ಎಲ್ಲೂ ಕೂಡ ಅನ್ಸ್ಲಿಲ್ಲ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲ್ಮ್ ಸ್ಟೋರಿಯಲ್ಲಿ ಇಂಟ್ರೆಸ್ಟಿಂಗ್ ಅಂತ ಏನು ನಡೆಯಲ್ಲ. ಇನ್ಸ್ಪೆಕ್ಟರ್ ಪವನ್ ಮತ್ತು ಅವನ ಟೀಮ್ ಅಷ್ಟೊಂದು ಕಷ್ಟಪಟ್ಟು ಕಿಲ್ಲರ್ ಯಾರಂತ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೇನೆ ಸಡನ್ ಆಗಿ ಆ ಟೀಮ್ ನ ಸೀನಿಯರ್ ಆಫೀಸರ್ ಟೇಬಲ್ ಮೇಲೆನೆ ಕಿಲ್ಲರ್ ನ ಫೋಟೋ ಪ್ರತ್ಯಕ್ಷ ಆಗುತ್ತೆ. ಇದರಿಂದಾಗಿ ಇನ್ವೆಸ್ಟಿಗೇಷನ್ ಮಧ್ಯದಲ್ಲೇ ಬ್ರೇಕ್ ಆಗಿ ಕಟ್ ಶಾರ್ಟ್ ರೂಟ್ ತಗೊಳುತ್ತೆ. ಆ ಪೋರ್ಷನ್ಸ್ ಗ್ರಿಪ್ಪಿಂಗ್ ಆಗಿ ಬಂದಿಲ್ಲ. ಈ ಕೇಸ್ಗೆ ಪ್ಯಾರಲಲ್ ಆಗಿ ಇನ್ಸ್ಪೆಕ್ಟರ್ ಪವನ್ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ರಿಲೇಟೆಡ್ ಆಗಿ ಒಂದು ಡ್ರಾಮಾ ನಡೀತಾ ಇರುತ್ತೆ. ಆ ಪೋರ್ಷನ್ಸ್ ಮತ್ತೆ ಕ್ಯಾರೆಕ್ಟರ್ಸ್ ಮಧ್ಯೆ ನಡೆಯುವಂತಹ ಒಂದಷ್ಟು ಡೈಲಾಗ್ ಓರಿಯೆಂಟೆಡ್ ಸೀನ್ಸ್ ಈ ಎರಡನ್ನು ಟ್ರಿಮ್ ಮಾಡಿ ಇನ್ವೆಸ್ಟಿಗೇಷನ್ ಪಾರ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದಿದ್ರೆ ಫಸ್ಟ್ ಹಾಫ್ ಇನ್ನೂ ಎಂಗೇಜಿಂಗ್ ಆಗಿ ಬರ್ಬೋದಿತ್ತು. ಈ ಎಲ್ಲಾ ನೆಗೆಟಿವ್ಸ್ ಇಂದಾಗಿ ಫಸ್ಟ್ ಹಾಫ್ ನನಗೆ ಬೋರಿಂಗ್ ಫೀಲ್ ಕೊಡ್ತು. ಸೆಕೆಂಡ್ ಹಾಫ್ ಆಫ್ ದ ಫಿಲ್ಮ್ ಅಲ್ಲಿ ನೆಕ್ಸ್ಟ್ ಏನಾಗಬಹುದು ಅಂತ ನನಗೆ ಈಸಿಲಿ ಪ್ರೆಡಿಕ್ಟಬಲ್ ಅಂತ ಅನ್ಸಿದ್ರು ನೆರೇಷನ್ ಗ್ರಿಪ್ಪಿಂಗ್ ಆಗಿ ಬಂದಿದೆ. ಕ್ಯಾರೆಕ್ಟರೈಸೇಷನ್ ವೈಸ್ ಬರುವಂತಹ ಒಂದು ಟ್ವಿಸ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನನಗೆ ಅದು ವರ್ಕ್ ಆಯ್ತು. ಫಸ್ಟ್ ಹಾಫ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಸೆಕೆಂಡ್ ಹಾಫ್ ಅಲ್ಲಿ ಸ್ಕ್ರೀನ್ ಪ್ಲೇ ಇನ್ನೂ ಬೆಟರ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು. ಸೆಕೆಂಡ್ ಹಾಫ್ ನಾನು ಅವಾಗ್ಲೇ ಹೇಳ್ದಂಗೆ ಪ್ರೆಡಿಕ್ಟಬಲ್ ಅಂತ ಅನ್ಸಿದ್ರು ಎಲ್ಲೂ ಕೂಡ ಬೋರ್ ಮಾಡ್ಲಿಲ್ಲ. ಪ್ಯಾರಲಲ್ ಆಗಿ ನಡೆಯುವಂತಹ ಇನ್ಸ್ಪೆಕ್ಟರ್ ಪವನ್ ನ ಫ್ಯಾಮಿಲಿ ಡ್ರಾಮಾ ಮೇನ್ ಪ್ಲಾಟ್ ಗೆ ಎಲ್ಲೂ ಸಹ ಆಡ್ ಆಗಲ್ಲ. ನನಗೆ ಆ ಒಂದು ಪೋರ್ಷನ್ಸ್ ನ ಅನ್ವಾಂಟೆಡ್ ಆಗಿ ಈ ಫಿಲಮ್ ಅಲ್ಲಿ ತುರ್ಕಿದ್ದಾರೆ ಅಂತ ಅನ್ಸ್ತು. ಆ ಅನ್ವಾಂಟೆಡ್ ಪೋರ್ಷನ್ಸ್ ಇಂದಾಗಿ ಫಸ್ಟ್ ಹಾಫ್ ಸ್ಕ್ರೀನ್ ಪ್ಲೇ ಬ್ಲ್ಯಾಂಡ್ ಆಗಿ ಬಂದಿದೆ. ಡೈರೆಕ್ಟರ್ ಅನ್ನೆಸೆಸರಿ ಫ್ಯಾಮಿಲಿ ಡ್ರಾಮಾ ಪೋರ್ಷನ್ಸ್ ನ ಅವಾಯ್ಡ್ ಮಾಡಿ ಸ್ಟೋರಿ ಮೇಲೆ ಇನ್ನೂ ಸ್ವಲ್ಪ ವರ್ಕ್ ಮಾಡೋದ್ರ ಜೊತೆಗೆ ಫಸ್ಟ್ ಹಾಫ್ ಅಲ್ಲಿ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ನ ಆಡ್ ಮಾಡಿದ್ರೆ ಈ ಫಿಲಮ್ ಇನ್ನೂ ಬೆಟರ್ ಆಗಿ ಬರ್ಬೋದಿತ್ತು. ಓವರ್ ಆಲ್ ಆಗಿ ನನಗೆ ಈ ಒಂದು ಫಿಲಮ್ ಜಸ್ಟ್ ಆವರೇಜ್ ಫೀಲಿಂಗ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಮ್ ಗೆ ಕೊಡ್ತಾ ಇರುವಂತ ರೇಟಿಂಗ್ 2.5 ಔಟ್ ಆಫ್ 5. ಇದಿಷ್ಟು ಫಿಲಮ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಮ್ ನೋಡಿದಿರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.